ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಈ ಒಂದು ವಿಡಿಯೋದಲ್ಲಿ ವಿವೋ X100 ನ ಬಗ್ಗೆ ರಿವ್ಯೂ ತಗೊಂಡ್ಬಂದಿದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ವಿವೋ X100 Pro ಬಗ್ಗೆ ರಿವ್ಯೂ ತಗೊಂಡ್ಬಂದಿದೆ. ಸೊ ಎರಡು ಫೋನ್ಗೂ ಏನ್ ಮೇಜರ್ ಡಿಫ್ರೆನ್ಸ್ ಇದೆ, ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣಂತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂಡ್ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಏನಿಲ್ಲ, ಈ ಒಂದು ಫೋನ್ ಅಲ್ಲಿ ಜಾಸ್ತಿ ಡಿಫರೆನ್ಸ್ ಏನಿಲ್ಲ ಗುರು. ಬ್ಯಾಟ್ರಿ ಬಿಟ್ರೆ ಒಂದು ಕ್ಯಾಮ್ರಾದಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಮಾಡೋರು ಅಂತ ಹೇಳ್ಬೋದು. ಮತ್ತೆ ಫೋನ್ ವೇಟ್ ಮತ್ತೆ ಥಿಕ್ನೆಸ್ ಅಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇದೆ. ಬಿಟ್ರೆ ಓವರ್ ಆಲ್ ಆಗಿ ಫೋನ್ ಮಾತ್ರ ಸೇಮ್ ನಮಗೆ ವಿವೋ X100 Pro ಏನಿದೆ, ಸೊ ಅದೇ ರೀತಿ ಕೂಡ ವಿವೋ X100 ಕೂಡ ಸೇಮ್ ಮ್ಯಾನುಫ್ಯಾಕ್ಚರ್ ಮಾಡೋರು ಅಂತ ಹೇಳ್ಬೋದು. ಸೊ ಬನ್ನಿ ಈ ಒಂದು ಫೋನ್ ನ ಓವರ್ ಆಲ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಂಡ್ಬರೋಣ. ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಪ್ಪ ಅಂತಂದ್ರೆ MediaTek Dimensity 9300 5G ಪ್ರೊಸೆಸರ್ ನೋಡ್ತಾ ಇದೀವಿ. ಅದು ಕೂಡ 4 nanometer ಚಿಪ್ಸೆಟ್ ನಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಫೋನ್ ಅಲ್ಲಿ 6.78 ಇಂಚಸ್ ನ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಸೈಡ್ ಬಂದ್ರಪ್ಪ ಅಂದ್ರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ. ಈ ಒಂದು ಕ್ಯಾಮ್ರಾದಲ್ಲಿ ಲಾಸ್ಟ್ ಕ್ಯಾಮ್ರಾ ಬಂದು ನಮಗೆ 64 MP ಕೊಟ್ಟಿರ್ತಾರೆ. ಈ ಒಂದು ಕ್ಯಾಮ್ರಾನ ಸ್ವಲ್ಪ ಚೇಂಜಸ್ ಮಾಡೋರು ಅಂತ ಹೇಳ್ಬೋದು. ಇನ್ನು ಉಳಿದ ಎರಡು ಕ್ಯಾಮ್ರಾಗಳು ಸೇಮ್ ಡಿಫ್ರೆನ್ಸ್ ಏನು ಕೂಡ ಇಲ್ಲ. ಲಾಸ್ಟ್ ಕ್ಯಾಮ್ರಾದಲ್ಲಿ ಮಾತ್ರ ನಮಗೆ ಚೇಂಜಸ್ ಮಾಡೋರು ಅಂತ ಹೇಳ್ಬೋದು. ಒಂದನೇ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಕೊಟ್ಟಿರ್ತಾರೆ. ಅದು ಕೂಡ 1.57 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು ಕೂಡ 2.0 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 64 MP ಇರುತ್ತೆ. ಈ ಒಂದು ಕ್ಯಾಮ್ರಾದಲ್ಲಿ 2.57 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ತುಂಬಾ ಸಿಂಪಲ್. ಇದರಲ್ಲೂ ಕೂಡ ಸೇಮ್ 32 MP ಕ್ಯಾಮ್ರಾ ಕೊಡ್ತಾ ಇದೆ. ಇದು ಕೂಡ 2.0 ಅಪರ್ಚರ್ ಒಳಗೆ ಒಂದು ಫೋಟೋಸ್ ನ ಸೆಲ್ಫಿ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಕ್ಯಾಮ್ರಾದಲ್ಲಂತೂ ನಿಜವಾಗ್ಲೂ ಕೂಡ ಈ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರೋದ್ರಿಂದ ಈ ಒಂದು ಫೋನ್ ಅಲ್ಲಿ ಮೆಗಾ ಪಿಕ್ಸೆಲ್ ನೋಡ್ಕೊಂಡ್ಲಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಫೋನ್ ಕ್ಯಾಮ್ರಾ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇದೆ ಅನ್ಸುತ್ತೆ ನಮಗೆ. ವಿವೋ X80 90 ಅಲ್ಲಿ ಏನ್ ನೋಡ್ತಾ ಇದ್ವು ಇವೆಲ್ಲವೂ ಕೂಡ ಕ್ಯಾಮ್ರಾ ಸೀರೀಸ್ ಫೋನ್ ಆಗಿತ್ತು. ಇದು ಕೂಡ ಒಂದು ಕ್ಯಾಮ್ರಾ ಪರ್ಪಸ್ಗೆ ಈ ಒಂದು ಫೋನ್ ನ ಲಾಂಚ್ ಮಾಡೋರು ಅಂತ ಹೇಳ್ಬೋದು. ವಿಡಿಯೋ ರೆಕಾರ್ಡಿಂಗ್ ಬಂದಪ್ಪ ಅಂತಂದ್ರೆ 4K ಒಳಗೆ 30 FPS ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. 8K ಅಂತೂ ಕೊಟ್ಟಿಲ್ಲ ಇರೋ ಒಂದು ಆಪ್ಷನ್ ಒಳಗಡೆ. ಅದು ನಮಗೆ ಅನ್ಬಾಕ್ಸಿಂಗ್ ಅಲ್ಲಿ ಸಿಗುತ್ತೆ. ಬಟ್ ಈ ಒಂದು ಕನ್ಫರ್ಮ್ ನಮಗೆ ನೋಡೋಣಂತೆ ಅಲ್ಲಿ 8K ಏನು ಕೊಟ್ಟವ್ರ ಇಲ್ಲ ಅಂತಂದ್ಬಿಟ್ಟು 4K ಅಂತೂ 100% 30 FPS ಒಳಗೆ ಕೊಟ್ಟವ್ರೆ. ಈ ಒಂದು ಫೋನ್ ಅಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಂದಪ್ಪ ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ ರ್ಯಾಮ್ ನೋಡ್ಕೊಳ್ಳೋಣ 12GB ರ್ಯಾಮ್ ಕೊಟ್ಟಿದ್ದಾರೆ. ಮತ್ತೆ ಅದು ಫೋನ್ ಅಲ್ಲಿ LPDDR5X ರ್ಯಾಮ್ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸ್ಟೋರೇಜ್ ನೋಡ್ಕೊಂಡ್ರೆ ಅಂತಂದ್ರೆ 256GB ಸ್ಟೋರೇಜ್ ನೋಡ್ತಾ ಇದೀವಿ. ಅದು ಕೂಡ UFS 4.0 ಸ್ಟೋರೇಜ್ ಅಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ ಅಲ್ಲಿ ಪವರ್ಫುಲ್ ಪ್ರೊಸೆಸರ್ ಕೊಡ್ತಿರೋದ್ರಿಂದ ಈ ಪವರ್ಫುಲ್ ಸ್ಟೋರೇಜ್ ಮತ್ತೆ ರ್ಯಾಮ್ ಕೊಡ್ಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಫೋನ್ ಅಲ್ಲಿ ಸ್ಟೋರೇಜ್ ಮತ್ತು ರ್ಯಾಮ್ ನ ಈ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಫೋನ್ ಅಲ್ಲಿ ಬ್ಯಾಟ್ರಿ ನೋಡ್ಕೊಂಡ್ರಪ್ಪ ಅಂತಂದ್ರೆ 5000 mAh ಬ್ಯಾಟ್ರಿ ನೋಡ್ತಾ ಇದೀವಿ. 120 ವ್ಯಾಟ್ ನ ಚಾರ್ಜರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತದೆ. ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಅಂಡ್ ಈ ಫೋನ್ OS ನೋಡ್ಕೊಂಡ್ರಪ್ಪ ಅಂತಂದ್ರೆ ಔಟ್ ಆಫ್ ದ ಬಾಕ್ಸ್ Android 14 OS ನ ನೋಡ್ತಾ ಇದೀವಿ. 2024 ಏನ್ ಫೋನ್ ಎಲ್ಲ ಲಾಂಚ್ ಆಗ್ತಾ ಇದಾವೋ ಸೊ ಈ ಒಂದು ಫೋನ್ ಗಳೆಲ್ಲ ಒಂದು ಅಪ್ಡೇಟ್ ವರ್ಷನ್ ಗಳ ಫೋನ್ ಬರ್ತಾ ಇದಾವೆ ಅಂತ ಹೇಳ್ಬೋದು. OS ನೋಡ್ಕೊಂಡ್ರಪ್ಪ ಅಂತಂದ್ರೆ 14 OS ನ ಎಲ್ಲವೂ ಕೂಡ ನೋಡ್ಕೊಂಡಾಗ ನಾವು 14 OS ಸಿಗ್ತಾ ಇದಾವೆ. ಎಲ್ಲೋ ಒಂದು ಕೂಡ ಅಷ್ಟೇ ನಮಗೆ 13 OS ನ ಮಾತ್ರ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ 14 OS ನಮಗೆ ಅಪ್ಡೇಟ್ ಆಗಿದಾವೆ ಅಂತ ಹೇಳ್ಬೋದು. ಈ ಫೋನ್ ಅಲ್ಲಿ ಸೆಕ್ಯೂರಿಟಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ಒಂದು ಖುಷಿ ಕೊಡುವಂತ ವಿಚಾರ ಅಂತಾನೆ ಹೇಳ್ಬೋದು. ಇನ್ ಡಿಸ್ಪ್ಲೇ ಅಂತೂ ಸಖತ್ ಇಷ್ಟ ಆಗುತ್ತೆ. ಈ ಒಂದು ಫೋನ್ ವಿವೋ X100 Pro ಗೆ ಮತ್ತೆ ವಿವೋ X100 ಏನೆಲ್ಲ ಡಿಫ್ರೆನ್ಸ್ ಇತ್ತು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತು. ಇಲ್ಲಿ ಬ್ಯಾಟ್ರಿ ಬಿಟ್ರೆ ಚಾರ್ಜರ್ ಬಿಟ್ರೆ ಮತ್ತೊಂದು ಕ್ಯಾಮ್ರಾ ಇಷ್ಟೇ 3 ವಿಷಯದಲ್ಲಿ ಏನು ಚೇಂಜಸ್ ಇಲ್ಲ. ಈ ಒಂದು ಬ್ಯಾಟ್ರಿಯಲ್ಲಿ ನಮಗೆ 5000 mAh ಕೊಟ್ಟಿರ್ತಾರೆ. ಸೊ ಎಲ್ಲ ಫೋನ್ಗಳು ಕೂಡ ಸ್ವಲ್ಪ ಚೇಂಜಸ್ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ಚಾರ್ಜಿಂಗ್ ಅಲ್ಲಿ ಸ್ವಲ್ಪ ಇವರು ಏನು 120 ವ್ಯಾಟ್ ನ ಕೊಟ್ಟವ್ರೆ. ಬಟ್ ಈ ಫೋನ್ ನನಗೆ ಅಷ್ಟೇನು ಸಪೋರ್ಟ್ ಆಗುತ್ತೆ ಅಂತ ಏನು ಅನ್ಸಲ್ಲ. ಬಟ್ ಈ ಒಂದು ಫೋನ್ 100 ಅಥವಾ 80 ವ್ಯಾಟ್ ನ ಫೋನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದೊಂದು ಫೋನ್ ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ವಿವೋ X100 ಬಿಟ್ರೆ 100 Pro ಬರುತ್ತೆ. ಇನ್ ಬಿಟ್ರಪ್ಪ ಅಂದ್ರೆ 100 Pro ಅಲ್ಲ 100 Ultra ಬರುತ್ತೆ. ಸೊ ಅಲ್ಟ್ರಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಜೆಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಬರುತ್ತೆ, ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಂತೆ. ಅಲ್ಲೂ ಕೂಡ ವೇಟ್ ಮಾಡಿ. ಅಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತೆ ಸೊ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ವಿವೋ X100 ಮತ್ತೆ ವಿವೋ X100 Pro ಒಳಗೆ ಏನೆಲ್ಲ ಡಿಫರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫೋನ್ ಕೂಡ ನಮಗೆ ಬೇಸ್ ವೇರಿಯಂಟ್ ಅಷ್ಟೇ 12 to 2 ಪೀಸಸ್ ಸಿಗುತ್ತೆ. ಈ ಒಂದು ಫೋನ್ ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ಅಂದ್ರೆ ವಿವೋ X100 ಇದನ್ನ ಬಿಟ್ರಪ್ಪ ಅಂತಂದ್ರೆ ವಿವೋ X100 Pro ಬರುತ್ತೆ. ಆಮೇಲೆ ವಿವೋ X100 Ultra ಬರುತ್ತೆ. ಸೊ ಈ 3 ಫೋನ್ ಅಂತ ಹೇಳ್ಬೋದು. 3 ಬೇಸ್ ಅಲ್ಲಿ ಈ ಒಂದು ಫೋನ್ ನ ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಲಾಂಚಿಂಗ್ ಡೇಟ್ ನೋಡ್ಕೊಂಡ್ರಪ್ಪ ಅಂದ್ರೆ ಜನವರಿ 4ನೇ ತಾರೀಕಿನಂದು ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಬಟ್ ಈ ಒಂದು ಫೋನ್ ಲಾಂಚ್ ಆಗಬೇಕಾದ್ರೆ ಈ ಒಂದು ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ಮಿನಿಮಮ್ ಒಂದು 45 ರಿಂದ 47 ಸಾವಿರಕ್ಕೆ ಈ ಒಂದು ಫೋನ್ ಲಾಂಚ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟು ಬಿಟ್ರೆ ಜಾಸ್ತಿ ಹೈ ಹೋಗಲ್ಲ, ಫೋನ್ ಲೋನು ಬರಲ್ಲ. ಬಟ್ 45,000 ಮೇಲೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಒಂದು ಓವರ್ ಆಗಿ ಫೋನ್ ಬಗ್ಗೆ ಹೇಳ್ಬೇಕಂದ್ರೆ ಲುಕ್ ಡಿಸೈನ್ ನೋಡ್ಕೊಂಡಾಗ ನಮಗಂತೂ ಪ್ರೀಮಿಯಂ ಫೋನ್ ಲುಕ್ ಅಂತೂ ಬೆಂಕಿ ಬಿಲ್ಡ್ ಅನಿಸ್ತು. ಬಟ್ ಈ ಫೋನ್ ನೋಡಿ ನಿಮಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಅಂಡ್ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗೈಸ್. ನಮಸ್ಕಾರ.